ಕಾರಿನ ಜೊತೆಗೆ ಟಚ್ ಮಾಡಿಕೊಂಡಿದ್ದ ಲಾರಿ ಚಾಲಕ ಬಳಿಕ ಇಬ್ಬರ ನಡುವೆ ರೋಡ್ ರೇಜ್ ಆಗಿದೆ. ಈ ಬಳಿಕ 5-6 ಕಿಲೋಮೀಟರ್ ಲಾರಿ ಚಾಲಕ ಡೇಂಜರಸ್ ಡ್ರೈವಿಂಗ್ ಮಾಡಿದ್ದಾನೆ. ಲಾರಿಯು ಡಿಟಿಡಿಸಿ ಕೊರಿಯರ್ ಕಂಪನಿಗೆ ಸೇರಿದ್ದು, ಲಾರಿ ಚಾಲಕನ ಡೇಂಜರಸ್ ಡ್ರೈವಿಂಗ್ ನೋಡಿ ಕಾರು ಚಾಲಕನೊಬ್ಬ ಚೇಸಿಂಗ್ ಮಾಡಿ ವಿಡಿಯೋ ಮಾಡಿದ್ದಾನೆ. ಈ ವೇಳೆ ಲಾರಿಯಿಂದ ರಸ್ತೆ ಬದಿಯಲ್ಲಿದ್ದ ಆಟೋಗೆ ಡಿಕ್ಕಿ ಹೊಡೆದಿದೆ. ಹಿಟ್ ಅಂಡ್ ರನ್ ಮಾಡಿ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದು, ಡೇಂಜರಸ್ ಡ್ರೈವಿಂಗ್ ಭೀಕರ ದೃಶ್ಯ ಕಾರು ಚಾಲಕನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೀಣ್ಯ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಾತಾಡ್ತಾವ್ರ ಅವರು ಇರು ನೋಡ್ ತಿರ್ಗಿಸ್ಕೊಂಡ್ ಹೋಗ್ತಾರೆ. ನೀನ್ ಇಳ್ದೇನ್ ಮಾಡ್ತೀಯ? ಹೋಗ್ತೀಯ ನಿನ್ ಮಕ್ಳು ಕರ್ಕೊಂಡು ಬಸ್ಸಲ್ಲಿ? ಇರು ಸುಮ್ನಿರು, ಅಷ್ಟು ಹಿಂಸೆ ಕೊಡ್ಬೇಡ. ಇರು ಮಕ್ಳು ಮರಿ ಕಾಣದಂಗ ಅಡ್ಡಕ್ಕೆ ಹಿಂಗ್ ಹೋಯ್ತಾ ನೋಡು ಬರ ಗಾಡಿಗಳಿಗೆ. ರಿವರ್ಸ್ ಹೊಡಿತಾವನೆ ಅವನು. ಯಶವಂತಪುರ ಇಲ್ಲ, ಮುಂದೆ ಪಿಂಡೆ ಫ್ಲೋರ್ ಹಿಡಿದ್ಬಿಟ್ಟು ಲೆಫ್ಟ್ ತಗೊಂಡು ಸರ್ವಿಸ್ ಮಾಡಲ್ಲ ಆಯ್ತಾ. ಫಾಲೋ ಮಾಡ್ತೀನಿ. ಡಿಟಿಡಿಸಿ ಗಾಡಿ K01 AM 6109. ಅಷ್ಟು ಫಾಸ್ಟ್ ಆಗಿ ಹೋಗ್ತಾವನೆ. ಆಪೋಸಿಟ್ ಗಾಡಿಗಳು ಬರ್ತಾ ಇದ್ರು. ಪಿಂಡೆ ಬಿಟ್ಟು ವಾಪಸ್ ಹೋಯ್ತಾವ್ರೆ ನೋಡಿ. ಇವ್ನು ಜಲಹಳ್ಳಿ ಕಡೆಗೆ ಹೋಯ್ತಾವನೆ. ಅವತಾರ ಆಡ್ಸಿರ ನೋಡಿ. ಎಷ್ಟು ಆಡ್ತಾವ ನೋಡೋನು. ಗಾಡಿನ ನಿಲ್ಲಿಸ್ತಾ ಇಲ್ಲ. ಯಾರು ಹಂಗ್ ಸಪೋರ್ಟ್ ಮಾಡಕ್ ಬರಲ್ಲ. ಅವ್ರವ್ರ ಕೆಲಸ ಇಂಪಾರ್ಟೆಂಟ್ ನೋಡು. ಮತ್ತೆ ವಿಡಿಯೋ ಮಾಡು ಪೊಲೀಸರು ಕೊಡೋಣ. ಮಾಡಿ ವಿಡಿಯೋ ಮಾಡು. ಆಗ್ತಾ ಇಲ್ಲ ಅವನು. ಮಾಡು ಹಾಕಲಿ. ಕುದ್ಬಿಟ್ರೆ ಏನ್ ಮಾಡ್ತೀಯಾ? ವಿಡಿಯೋ ಮಾಡು. ಮಕ್ಕಳು ಬರ್ತಾ ಇಲ್ಲ. ಹಾಕಲ್ವಂತ ಅವನು. ಮುಂದೆ ಅಂತ ಅವನು ಕಾಣ್ತಾ ಇಲ್ಲ. ಮಕ್ಕಳು ಬಗ್ರ ಮಕ್ಕಳು ಮರಿ ಏನ ನಾಟಕ ಆಡ್ತಾನ ಗೊತ್ತಾವ್ರಿ ಲಾರಿ ಅವನು. ಗುದ್ದಕ್ಕೆ ಬರ್ತಾವನೆ ಅಂತ ಹೇಳು. ಪೊಲೀಸ್ ತಾನೇ ಇಲ್ಲ. ಪಾಚ ಮಗ್ನ ಏನು ಅಮ್ಮ ಅವ್ರು ನಿಲ್ಸ್ಬಿಡಪ್ಪ. ನಿಲ್ಸಪ್ಪ ಹೋಗ್ಲಿ. ಬಸ್ ಹತ್ತಿಸ್ಕೊಂಡು ಮನೆಗೆ ಹೋಗ್ತಾರೆ. ಕೀ ಕೊಡೋಣ. ನಿಲ್ಸಮ್ಮ. ಅವ್ರ ಮಕ್ಕಳು ಮರಿ ಮನೆಗೆ ಹೋಗ್ತಾರೆ. ನಿಲ್ಸಲ್ಲ ಆಟೋ ಹೋಯ್ತು. ಅಯ್ಯೋ ದೇವ್ರೇ ದೇವ್ರೇ. ಏನ್ ಬಂದೈತಪ್ಪ? ಏನ್ ಬಂದೈತಪ್ಪ? 2 ಆಟೋ. ಅಯ್ಯೋ ರಾಮ್ನೆ ಅವನು ಹೋದ್ನಲ್ಲಮ್ಮ ರೀಸಿನೇ. ಅವನಿಂದ ಏನು ಮಾಡಕ್ ಅವನು ನಿಲ್ಸು ಕೆಲ್ಸದ್ದು ಅವ್ರದ್ದು. ಸುಮ್ನೆ ಗುರು. ಜಾಲಹಳ್ಳಿ ಬಿಟ್ಟ ಆಟೋ ಒಬ್ಬನ್ ಗುದ್ಬಿಟ್ಟ ಗುರು. ಹೋಯ್ತಲ್ಲ ಅವ್ನ ಆಟೋ ಗುದ್ಬಿಟ್ಟು. 2 ಕೇಸ್ ಆಗೋಯ್ತಲ್ಲಪ್ಪ. ನನ್ನ ಮಗ ನಿಲ್ಸ್ತಿಲ್ಲ. ನೋಡು ಇಲ್ಲಿ ಹೆಂಗ್ ಮಾಡ್ತಾನೆ. ಪಿಂಡೆ ಫ್ಲೇವರ್ ಗುದ್ದೇ ಬಿಟ್ಟ ಗುರು. ನಾನ್ ಚೇಂಜ್ ಮಾಡ್ತಾನೆ. ಒಂದೊಂದು ಹೋಯ್ತಲ್ಲ ಗುರು. ಒಂಚೂರು ಫೋನ್ ಮಾಡು ಗುರು. ಇಲ್ಲೇ ಗೊತ್ತಾಯ್ತು ಅಂತ ಹೇಳು ಅಡ್ರೆಸ್ಸು. ಫೋನ್ ಮಾಡ್ರೆ ಫೋನ್ ತೆಗಿತಲ್ಲ. ಹೊಲ್ಟದ ಅದ್ರೊಳಗೆ. ಹೋಲಿ ವಿಡಿಯೋ ಮಾಡು. ಬಿಡಲ್ಲ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.